ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವಂಶಿ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಆಚೆಯಿಂದ ಕುಮಾರ ಯಾರೋ ಕಳ್ಳ ಬಂದಿದ್ದಾನೆ ಅಂತ ಒಂದು ದೊಣ್ಣೆ ತಂಡು ಹೊಡೆಯೋಕೆ ಅಂತ ಬರ್ತಿರ್ಬೇಕಾದ್ರೆ ಸ್ವಾತಿ ಅಡ್ಡ ಬರ್ತಾಳೆ. ನೀವ ಭಾವ ಅಂತ ಅಂದಾಗ ಈ ಕಡೆ ಹಿಂತಿರುಗಿ ವಂಶಿ ನೋಡಿ ಶಾಕ್ ಆಗಿ ನಿಂತ್ಕೊಬಿಡ್ತಾನೆ. ವಾಟ್ ಇಸ್ ಇಸ್ ನಾನ್ಸೆನ್ಸ್ ಕುಮಾರ್, ಏನು ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಅಯ್ಯೋ ವಂಶಿಯವರೇ, ನಿಜವಾಗ್ಲೂ ನೀವು ಅಂತ ನನಗೆ ಗೊತ್ತಿರಲಿಲ್ಲ. ಮನೆ ನೋಡೋಣ ಅಂತ ಬರ್ತಾ ಇದ್ವಿ, ಸಡನ್ನಾಗಿ ಮನೆ ಡೋರ್ ಓಪನ್ ಆಗಿತ್ತು, ಹಾಗೆ ಯಾರೋ ಕಳ್ಳ ಇರ್ಬೋದು ಅಂತ ಹೊಡೆಯಕ್ಕೆ ಬಂದೆ ಅಷ್ಟೇ ಅಂತ ಅನ್ಬೇಕಾದ್ರೆ, ನೋಡ್ಕೊಂಡು ಬರ್ಬೇಕಲ್ವ ಭಾವ ಅಂತ ಸ್ವಾತಿ ನಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗೀತಾ ಆಚೆಯಿಂದ ಬಂದು, ಏ ಸ್ವಾತಿ, ಏನೇ ಮಾಡ್ತಿದ್ದೀ ಇಲ್ಲಿ? ಅಷ್ಟಕ್ಕೂ ಏನಕ್ಕೆ ಬಂದಿದ್ದೀಯಾ? ಓಹೋ, ಮನೆ ಬಿಡಿಸ್ಕೊಟ್ನಲ್ಲ ಅದಕ್ಕೆ ನಂದೇ ಮನೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀಯಾ ಅಂತ ಅನ್ಬೇಕಾದ್ರೆ, ಹಾಗೇನಿಲ್ಲ ಅಕ್ಕ, ಮನೆ ನೋಡಬೇಕು ಅಂತ ಅನ್ನಿಸ್ತು ಅಷ್ಟಕ್ಕೆ ಬಂದೆ, ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಅಂತ ಅಂದಾಗ, ನನಗೆ ಗೊತ್ತು ಕಣೆ, ನಿಂದೆ ಮನೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ಯಾ, ಅದು ನಿನ್ನ ಗಂಡನ ಬೇರೆ ಕರ್ಕೊಂಡು ಬಂದಿದ್ಯಾ ಅಂತ ರೇಗಾಡ್ತಿರ್ಬೇಕಾದ್ರೆ ವಂಶಿ ಇವರಿಬ್ರು ಜಗಳ ನೋಡೋಕ್ಕಾಗದೆ ತನ್ನ ಪಾಡಿಗೆ ತಾನು ಹೊರಟೋಗ್ತಾ ಇರ್ತಾನೆ. ಹಾಗೆ ಸರೋಜನು ಸಹ, ಹೋಗ್ಲಿ ಬಿಡು ಗೀತಾ, ಏನು ಕೂಗಾಡ್ತಾ ಇದೀಯಾ, ಮನೆ ನೋಡೋಕೆ ಬಂದೆ ಅಂತ ಹೇಳಿದ್ಲು ತಾನೆ, ಬಿಟ್ಟಾಕು ಅಂತ ಅಂದಾಗ, ಇಲ್ಲ ಅತ್ತೆ, ಇವಳ ಬಗ್ಗೆ ನಿಮಗೆ ಗೊತ್ತಿಲ್ಲ, ಬೇಕಾದರೆ ಇವಳು ಮನೇನ ಅವಳ ಹೆಸರಿಗೆ ಮಾಡಿಸ್ಕೊಬಿಡ್ತಾಳೆ ಅಂತವಳು ಅಂತ ಅಂದಾಗ, ಅಕ್ಕ ಈ ರೀತಿ ಎಲ್ಲ ಮಾತಾಡಬೇಡ, ನಾನು ನಿಜ ಹೇಳ್ತಿದ್ದೀನಿ ತಾನೆ, ನಿಜವಾಗ್ಲೂ ಅಪ್ಪ ನೆನಪಾದ್ರು, ಹಾಗೆ ಮನೆ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕಷ್ಟೇ ಬಂದೆ ಅಂತ ಸ್ವಾತಿ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಗೀತಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನಿನ್ನಂಥವಳನ್ನ ತುಂಬ ಜನನ ನೋಡಿದ್ದೀನಿ ಕಣೆ, ಸಿಹಿಯಾಗಿ ಮುಂದೆ ಮಾತಾಡ್ತಾರೆ, ಹಾಗೆ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾರೆ, ಅಂತ ಜೊತೆಗೆ ಸೇರಿದವಳು ನೀನು ಅಂತ ಸ್ವಾತಿನ ಬೈತಾ ಇರ್ತಾಳೆ. ಹೀಗೆ ಬನ್ನಿ ಅತ್ತೆ, ಬನ್ನಿ ಮಾವ, ಹೋಗೋಣ ಅಂತ ಅಂದಾಗ, ಈಗಷ್ಟೇ ಬಂದಿದ್ದೀವಿ, ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಬಿಡು ಅಂತ ಕುಮಾರ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಮಾವ, ಈ ಮನೇಲಿ ಒಳ್ಳೆ ನೆನಪುಗಳಿವೆ, ಅದನ್ನು ಅನುಭವಿಸ್ಬೇಕು ಅಂತ ನಾನು ಅಂದ್ಕೊಂಡು ಬಂದೆ, ಆದರೆ ಇಲ್ಲಿ ಕಹಿ ನೆನಪುಗಳೇ ಜಾಸ್ತಿ ಕಾಡ್ತಾ ಇದ್ದಾವೆ, ಮೊದಲಿಗೆ ಬೇರೆ ಇವೇ ಕಾಡ್ತಿದ್ದಾವೆ ಅಂತ ಸ್ವಾತಿ ಮುಖ ನೋಡ್ಕೊಂಡು ಹೇಳ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಓಕೆ ಅಕ್ಕ, ಪ್ಲೀಸ್ ಈ ರೀತಿ ಅನ್ಬೇಡ ಅಂತ ಅಂದಾಗ, ಮುಚ್ಚೆ ಬಾಯಿನ, ಅಕ್ಕ ಅಂತ ಕರಿಬೇಡ, ಎಷ್ಟು ಸಲ ಹೇಳಿರೋದು, ನಿನ್ನನ್ನು ಅಕ್ಕ ಅಂತ ಕರೆದ್ರೆ ನನಗೆ ಮೈ ಎಲ್ಲ ಉರಿಯುತ್ತೆ ಅಂತ ಗೀತಾ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ಸರೋಜ ಯಾಕಮ್ಮ ಈ ರೀತಿ ಆಡ್ತಿದೀಯಾ, ಪ್ರೀತಿಯಿಂದ ಅಕ್ಕ ಅಂತ ಕರೀತಿದ್ದಾಳೆ, ಏನಕ್ಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ಅಂತ ಅಂದಾಗ, ನೋಡಿ ಅತ್ತೆ, ನೀವು ಬೇರೆ ಏನು ಮಾತು ಹೇಳಿದ್ರು ನಾನು ಕೇಳ್ತೀನಿ, ಆದರೆ ಇವಳ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಕೋಪ ಮಾಡ್ಕೊಂಡು ಗೀತಾ ಹೊರಟೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಕುಮಾರ, ಸಾರಿ ಕಣಮ್ಮ ಸ್ವಾತಿ, ಇಷ್ಟು ದಿನ ನಾನು ತಡ್ಕೊಂಡಿದ್ದೆ, ಇನ್ಮೇಲೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ನಿಂದೇನು ತಪ್ಪಿಲ್ಲ ಅಂತಂದ್ರೂ ನಿಮ್ಮ ಅಕ್ಕ ಆ ರೀತಿ ಬೈತಿದ್ದಾಳೆ, ಸುಮ್ಮನೆ ಬೈಸ್ಕೊತಿದ್ದೀಯಾ, ಸತ್ಯ ಎಲ್ಲ ನಾನು ಹೇಳ್ತೀನಿ ಅಂತ ಅಂದಾಗ, ಬೇಡ ಬಾವ, ಇಂಥ ಕೆಲಸ ದಯವಿಟ್ಟು ಮಾಡಬೇಡಿ, ನಿಮ್ಮ ಸಂಸಾರ ಹಾಳಾಗುತ್ತೆ, ನಾವು ಹೊರಟಿದ್ದವರು ಖಂಡಿತ ಅಕ್ಕ ಜೀವನ ಪೂರ್ತಿ ಈ ರೀತಿ ಇರಲ್ಲ, ನನ್ನನ್ನು ಒಂದಲ್ಲ ಒಂದು ದಿನ ಕ್ಷಮಿಸಿ, ತಂಗೀತ ಒಪ್ಕೋತಾಳೆ, ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ, ಬಟ್ ನೀವು ದುಡುಗೆ ಇಂಥ ನಿರ್ಧಾರನ ಮಾಡಬೇಡಿ ಅಂತ ಅಂದಾಗ, ಆಗಲ್ಲ ಸ್ವಾತಿ ಅಂತ ಹೇಳ್ತಾ ಇರ್ತಾನೆ. ಇಷ್ಟು ದಿನದಿಂದ ತಡ್ಕೊಂಡಿದ್ದೆ, ಆದರೆ ಎಲ್ಲ ಸತ್ಯ ನಾನು ಇವಾಗ ಹೇಳ್ತೀನಿ ಅಂತ ಪುನಃ ಹೇಳ್ತಿರ್ಬೇಕಾದ್ರೆ, ಬೇಡ ಬೇಡ, ನಿಮ್ಮ ಸಂಸಾರ ಹಾಳಾಗುತ್ತೆ, ಆ ರೀತಿ ಹಾಳಾದರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ, ದುಡ್ಕಿ ಯಾವತ್ತೂ ಸಹ ಅಕ್ಕನ ಹತ್ರ ಸತ್ಯ ಹೇಳ್ಬೇಡಿ, ನನಗೆ ಆಣೆ ಮಾಡಿದ್ದೀರಾ ಅಂತ ಪುನಃ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸರೋಜ ಬಂದ್ಬಿಟ್ಟು, ಸಾರಿ ಅಮ್ಮ, ಬೇಜಾರು ಮಾಡ್ಕೋಬೇಡ ಸ್ವಾತಿ, ನಿಮ್ಮ ಅಕ್ಕ ಹೊರಗಡೆ ಕಾಯ್ತಾ ಇದ್ದಾಳೆ, ಹೋಗೋಣ ಅಂತ ಅನ್ಬೇಕಾದ್ರೆ ಸರಿ ಅಂತ ಹೇಳ್ತಿರ್ತಾಳೆ. ಹಾಗೆ ಮತ್ತೆ ನಾಳೆ ಪೂಜೆ ಇದೆ, ದಯವಿಟ್ಟು ನೀನು ಮತ್ತು ವಂಶಿ ಇಬ್ಬರು ಬರಬೇಕು ಅಂತ ಹೇಳ್ತಾ ಇದ್ರೆ ವಂಶಿ ಕಡೆ ಸ್ವಾತಿ ನೋಡ್ತಾ ಇರ್ತಾಳೆ. ಓ, ನಿನ್ನ ಗಂಡನ ಕರೆದಿಲ್ಲ ಅಂತ ಬೇಜಾರ ಅಂತ ಅಂದ್ಬಿಟ್ಟು ವಂಶಿನ ಕರೆದು, ನಾಳೆ ಪೂಜೆ ಇದೆ, ನೀವಿಬ್ಬರು ತಪ್ಪತಾನೆ ಬರಬೇಕು ಅಂತ ಅಂದಾಗ, ಸರಿ ಬರ್ತೀವಿ ಅಂತ ವಂಶಿ ಹೇಳಿದಾಗ, ಸದ್ಯ ಒಪ್ಕೊಂಡಲ್ಲಪ್ಪ, ನನಗೆ ಖುಷಿ ಆಗ್ತಿದೆ, ಬಾ ಕುಮಾರ ನಾವು ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ವಂಶಿ, ಇಲ್ಲೋಡಿ ಸ್ಟಿಕ್ ಬಿಟ್ಟಿದ್ದೀರಾ, ತಗೊಂಡು ಹೋಗಿ ಅಂತ ಕುಮಾರನ ರೇಗಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕುಮಾರ ಮನೆಗೆ ಬಂದು ಹಳೆದಿನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಈ ಕಡೆ ಗೀತಾ ಹೋಗಿ ಸ್ವಾತಿನ ಬೈದಿದ್ದು, ಮನೇನ ನೀನು ಬಿಡಿಸ್ಕೊ ಬಂದೆ ಅಂತ ನಿನ್ನ ಹೆಸ್ರಿಗೆ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ಯಾ ಅಂತ ಬೈದಿದ್ದು ಮಾತೆಲ್ಲ ನೆನಪಿಸ್ಕೊಂಡು ಕುಮಾರ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ಅವ್ನು ದುಡ್ಡು ಕಳ್ಕೊಂಡಿದ್ದು, ಅವಾಗ ಸ್ವಾತಿ ಬಂದು ಸಹಾಯ ಮಾಡಿದ್ದು, ದುಡ್ಡಿಗೋಸ್ಕರ ವಂಶಿನ ಮದುವೆ ಆಗಿದ್ದು, ಪ್ರತಿಯೊಂದು ನೆನಪಿಸ್ಕೊಂಡು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಿರ್ಬೇಕಾದ್ರೆ ಸರೋಜ ಬರ್ತಾಳೆ. ಯಾಕೋ ಕುಮಾರ ನಿದ್ದೆ ಬರಲಿಲ್ವಾ, ಇಲ್ಲಿ ಯಾಕೋ ನಿಂತಿದ್ಯಾ ಅಂತ ಅಂದಾಗ, ಏನಿಲ್ಲಮ್ಮ, ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ಗಾಳಿ ತೊಗೊಳ್ಳೋಣ ಅಂತ ಆಚೆ ಬಂದೆ, ಅಷ್ಟಕ್ಕೂ ನೀನೇನಕ್ಕೆ ಮಲಗಿಲ್ಲ, ಹೋಗಮ್ಮ ಮಲಗು ಅಂತ ಅಂದಾಗ, ನೀರು ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ನೀರು ಕುಡಿಯೋಣ ಅಂತ ಬಂದೆ, ನೋಡಿದ್ರೆ ಡೋರ್ ಓಪನ್ ಆಗಿತ್ತು, ಯಾರು ಹೊರಗಡೆ ಇರೋದು ಅಂತ ನೋಡೋಣ ಅಂತ ಬಂದರೆ ನೀನು, ಯಾಕೋ ಏನಾದರೂ ಚಿಂತೆ ಕಾಡ್ತಿದೆಯೇನೋ, ಯಾದ್ರ ಬಗ್ಗೆ ಯೋಚನೆ ಮಾಡ್ತಿದೀಯಾ, ನಿನ್ನ ಮುಖ ನೋಡಿದರೆ ಏನೋ ಥಿಂಕ್ ಮಾಡ್ತಿದೀಯಾ ಅಂತ ಅನ್ನಿಸ್ತಿದೆ ಅಂತ ಸರೋಜ ಹೇಳ್ತಾ ಇರ್ತಾಳೆ. ಹಾಗೆ ತಾಯಿ ಹತ್ರನಾದರೂ ನಿಜ ಹೇಳೋ ಅಂತ ಅಂದಾಗ, ಅಮ್ಮ ಏನಂತ ಹೇಳಿ, ಗೀತಾ ಮತ್ತು ಸ್ವಾತಿ ಯಾವ ರೀತಿ ಜಗಳಾಡ್ತಿದ್ದಾರೆ ಅಂತ ನೋಡ್ತಾ ಇದೆಯಲ್ವಾ, ಗೀತಾ ಬಾಯಿ ಬಂದಂಗೆ ಸ್ವಾತಿನ ಬೈತಾ ಇದ್ದಾಳೆ, ಅವರಿಬ್ಬರು ದೂರ ಆಗೋಕ್ಕೆ ನಾನೇ ಕಾರಣ ಅನ್ನೋ ಗಿಲ್ಟ್ ನನ್ನನ್ನು ತುಂಬ ಕಾಡ್ತಿದೆ ಅಮ್ಮ ಅಂತ ಅಂದಾಗ, ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ಅವರಿಬ್ಬರು ದೂರ ಆಗೋಕ್ಕೂ ನಾನೇ ಕಾರಣ ಕಣೋ, ಯಾವಾಗ ನಿನ್ನನ್ನು ಮದುವೆ ಆಗಲ್ಲ ಅಂತ ಗೀತಾ ಹೇಳಿದ್ಲು, ಅವಾಗ ಬಾಯಿ ಬಂದಂಗೆ ಬೈದ್ಬಿಟ್ಟೆ,
ಪಾಪ ಅದನ್ನೆಲ್ಲ ಸಹಿಸ್ಕೊಂಡ್ರು. ಆಕೆ ಜೊತೆಗೆ ಹೊಸು ಇದ್ದಾಗ ಎಷ್ಟು ಅನ್ಯೋನ್ಯವಾಗಿದ್ರು, ಇವಾಗ ನೋಡು ಯಾವ ರೀತಿ ಕಚ್ಚಾಡ್ತಿದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ಇದೆಲ್ಲ ಯಾವಾಗ ಸರಿಯಾಗುತ್ತೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಗೀತನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಈ ಕಡೆ ಗೀತನ ಹತ್ರನೂ ಮಾತಾಡೋಕ್ಕಾಗ್ತಿಲ್ಲ, ಸ್ವಾತಿ ಹತ್ರನೂ ಮಾತಾಡೋಕ್ಕಾಗ್ತಿಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡ, ಹೇಗಾದರೂ ಮಾಡಿ ಅವರಿಬ್ಬರನ್ನೂ ಒಂದು ಮಾಡೋಣ, ಅದಕ್ಕೇನಾದರೂ ಒಂದು ಪರಿಹಾರ ಹುಡ್ಕೋಣ ಕಣೋ ಅಂತ ಸರೋಜ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಕುಮಾರ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು ಹಾಗೆ ಯೋಚನೆ ಮಾಡಿಕೊಂಡು ತನ್ನ ಮಾವನ ಸಮಾಧಿ ಹತ್ರ ಬರ್ತಾನೆ. ಬಂದು ಕಣ್ಣೀರು ಹಾಕ್ಕೊಂಡು, ಮಾವ ಈ ಜಗತ್ತು ಬಿಟ್ಟೋದ್ರೂ ಸಹ ನಿಮಗೆ ನೆಮ್ಮದಿ ಇಲ್ದಂಗೆ ಮಾಡಿಬಿಟ್ಟಿದ್ದೀನಿ. ನೀವಿದ್ದಾಗ ಪ್ರೀತಿಯಿಂದ ಕುಮಾರ ಅದು ಮಾಡು, ಕುಮಾರ ಇದು ಮಾಡು ಅಂತ ಎಷ್ಟು ನನ್ನನ್ನು ಮುದ್ದಾಗಿ ಸಾಕಿದ್ರಿ. ಆದರೆ ನೀವು ಬಿಟ್ಟೋದ್ಮೇಲೆ ನಿಮ್ಮಿಬ್ಬರು ಮುದ್ದಿನ ಮಕ್ಕಳು ಜಗಳಾಡೋ ರೀತಿ ಆಗಿದೆ. ಅದಕ್ಕೆ ಒಂದು ರೀತಿಲಿ ನಾನೇ ಕಾರಣ ಮಾವ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹೀಗೆ ಒಂದು ಕಾಲದಲ್ಲಿ ಅಕ್ಕ ತಂಗಿ ಇಬ್ಬರು ಒಬ್ರನ್ನೊಬ್ಬರನ್ನ ಬಿಟ್ಕೊಡ್ತಿಲ್ಲ, ಆದರೆ ಇವಾಗ ಒಬ್ರಿಗೊಬ್ರು ಮುಖನೇ ನೋಡಲ್ಲ, ಆ ರೀತಿ ಜಗಳಾಡ್ತಿದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಸಂಕಟ ಆಗ್ತಿದೆ. ಗೀತಾ ಸ್ವಾತಿನ ಬೈತಿರ್ಬೇಕಾದ್ರೆ ನೀವು ನಿಜವಾಗ್ಲೂ ಚಡಪಡಿಸ್ತಿರ್ತೀರಾ, ಕುಮಾರ ಏನಾದರೂ ಮಾಡು ಅಂತ ನನ್ನ ಅಂತರಂಗದಲ್ಲಿ ಹೇಳ್ದಂಗೆ ಅನ್ನಿಸ್ತಿದೆ ಅಲ್ವಾ ಮಾವ, ನಿಜ ಹೇಳಿ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಅಲ್ವಾ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ನೋಡಿ ಮಾವ, ಗೀತಾ ಅಂದರೆ ನನಗೆ ತುಂಬ ಇಷ್ಟ, ಈ ಕಡೆ ಅವಳನ್ನ ಬಿಟ್ಕೊಡೋಕ್ಕಾಗಲ್ಲ. ಇನ್ನೊಂದು ಕಡೆ ಸ್ವಾತಿ ನೋಡಿದರೆ ದಯವಿಟ್ಟು ಸತ್ಯನ ಯಾವತ್ತು ನೀವು ಅಕ್ಕನಿಗೆ ಹೇಳ್ಬೇಡಿ ಅಂತಾಳೆ. ನನ್ನನ್ನಂತೂ ಕಟ್ಟಾಕ್ಬಿಟ್ಟಿದ್ದಾಳೆ, ನಾನು ಏನು ಮಾಡಲಿ, ಇದಕ್ಕೇನಾದರೂ ಪರಿಹಾರ ಕೊಡಿ ಮಾವ, ನೀವೇ ಕೊಡಿ ಅಂತ ಕೈ ಮುಗಿದು ಬೇಡ್ತಾ ಇರ್ತಾನೆ. ಹಾಗೆ ಇವರಿಂದ ಮನೇಲಿ ಅಜ್ಜಿ ಅತ್ತೆ ಎಲ್ಲರೂ ಸಿಕ್ಕಾಪಟ್ಟೆ ನೊಂದ್ಕೋತಾರೆ, ಕಣ್ಣೀರು ಹಾಕ್ತಾರೆ. ಅವ್ರು ಕಣ್ಣೀರು ಹಾಕೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಇವರು ಮೊದಲಿನ ಥರ ಖುಷಿಯಾಗಿದ್ರಲ್ಲ, ಆ ರೀತಿ ಇರೋಂಗೆ ಮಾಡಿ ಮಾವ, ದಯವಿಟ್ಟು ನನಗೆ ಯಾವ ದಾರಿನೂ ಕಾಣ್ತಿಲ್ಲ, ಎಲ್ಲ ದಾರಿನೂ ಮುಚ್ಚೋಗಿದೆ, ಏನಾದರೂ ಒಂದು ದಾರಿ ತೋರಿಸಿ ಅಂತ ಕೈ ಮುಗಿದು ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಬೆಳ್ಕರ್ದಾಗ ಈ ಕಡೆ ಸ್ವಾತಿ ರೆಡಿಯಾಗಿ ಬರ್ತಾ ಇದ್ರೆ ಈ ಕಡೆ ವಂಶಿ ಮಾತ್ರ ನಿದ್ದೆ ಮಾಡ್ತಾ ಇರ್ತಾನೆ. ಹಾಗೆ ವಂಶಿನ ನೋಡ್ಬಿಟ್ಟು ಮನೇಲಿ ನನ್ನನ್ನು ಅಷ್ಟೊಂದು ಥರ ಎಲ್ಲ ಬೈದರು, ಅದನ್ನು ನೆನೆಸ್ಕೊಂಡ್ರೆ ತಣ್ಣೀರು ತಾಂಡು ಏರ್ಚಬೇಕು ಅನ್ನೋವಷ್ಟು ಕೋಪ ಬರ್ತಿದೆ. ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು, ಹಲೋ ಮಿಸ್ಟರ್ ವಂಶಿ ಅವರೇ, ಎದಾಳಿ ಅಂತ ಎದುರಿಸ್ತಾ ಇರ್ತಾಳೆ. ಯಾಕೆ ಎದಾಳಿಸ್ದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಒಳ್ಳೆ ನಿದ್ದೆ ಬರ್ತಿತ್ತು ಕಣೆ, ಪೂಜೆಗೆ ಲೇಟಾಗಿ ಹೋದ್ರು ಏನೂ ಆಗಲ್ಲ ಅಂತ ಅಂದಾಗ ಅತ್ತೆ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಬೇರೆಯವ್ರನ್ನ ಹಾಗೆಲ್ಲ ನಾವು ಕಾಯಿಸ್ಬಾರ್ದು, ಎದಾಳಿ ಅಂತ ಬೈತಾ ಇರ್ತಾರೆ. ವಂಶಿ ಹೇಳ್ತಾ ಇರ್ತಾನೆ, ನೆನೆ ಮತ್ತೆ ಕರೆದಾಗ ಜೋಶಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟೆ, ಆದರೆ ನನ್ನ ಹತ್ರ ಯಾವ ಹೊಸ ಬಟ್ಟೆನೂ ಇಲ್ಲ, ಈ ಹಳೆ ಬಟ್ಟೆಲಿ ಯಾರು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತಾ, ನಾನು ಬರಲ್ಲ ನೀನು ಹೋಗು ಅಂತ ಅನ್ಬೇಕಾದ್ರೆ ಈ ಚಿಕ್ಕ ಪುಟ್ಟ ವಿಷಯದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಸ್ವಾತಿ ಇರಬೇಕಾದ್ರೆ ಏನಕ್ಕೆ ತಲೆ ಕೆಡಿಸ್ಕೋತೀರಾ, ನೀವು ಮೊದಲು ಸ್ನಾನಕ್ಕೆ ಹೋಗಿ ಬನ್ನಿ, ನಾನು ಇವ್ರ ಜೊತೆ ಬಟ್ಟೆನ ರೆಡಿ ಮಾಡಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಏನು ಸ್ವಾತಿ ಮ್ಯಾಜಿಕ್ ಮಾಡ್ತೀಯ ಅಂತ ಅಂದಾಗ, ಏನೋ ಒಂದು ಮಾಡ್ತೀನಿ, ಮೊದಲು ಸ್ನಾನ ಮಾಡ್ಕೊಬೋಗಿ ಅಂತ ಅಂದಾಗ, ಟವಲ್ ಕೊಡು ಅಂತ ಅಂದಾಗ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮೊದಲು ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಶುಪತಿ ಚಿಕ್ಕಮಂಗ್ಳೂರಲ್ಲಿರೋ ಅವ್ರ ಕೆಲಸದವ್ರಿಗೆ ಫೋನ್ ಮಾಡಿ, ನೋಡು ಅಲ್ಲಿರೋ ಎಸ್ಟೇಟ್ ಎಲ್ಲ ಸರಿಯಾಗಿ ನೋಡ್ಕೋ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀನು ಸುಮ್ಮನೆ ಬಿಡಲ್ಲ, ನಾನು ಬರೋದು ಸ್ವಲ್ಪ ತಡವಾಗುತ್ತೆ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಾಗಿಣಿ ತನ್ನ ಅಪ್ಪನಿಗೋಸ್ಕರ ಪ್ರೀತಿಯಿಂದ ಕಾಫಿ ಮಾಡಿಕೊಂಡು, ತಗೊಳ್ಳಿ ಅಪ್ಪ ಕುಡೀರಿ ಅಂತ ಅನ್ಬೇಕಾದ್ರೆ, ನೀನು ಯಾಕೆ ಮಗಳೇ ತೊಗೊಬಂದಿದೀಯಾ, ನಿಮ್ಮಮ್ಮ ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಅಮ್ಮ ಏನೋ ಬ್ಯುಸಿ ಇದ್ದಾರೆ, ಅದಕ್ಕೆ ನಾನೇ ತೊಗೊಬಂದೆ ಅಂತ ಅಂದಾಗ, ಅಷ್ಟಕ್ಕೂ ಅಜಯ್ ಮತ್ತು ದುರ್ಗಾ ಬರ್ತೀನಿ ಅಂತ ಹೇಳಿದರು, ಇನ್ನೂ ಬರಲಿಲ್ವಲ್ಲ ಮಗಳೇ ಅಂತ ಅಂದಾಗ, ಅದೇ ವಿಷಯ ಮಾತಾಡಬೇಕು ಅಂತ ನಾನು ಬಂದೆ ಅಪ್ಪ. ಏನು ಗೊತ್ತಾ, ನಿಮಗೆ ಕೋಪ ಇರೋದು ಸ್ವಾತಿ ಮೇಲೆ, ಅವಳ ಮೇಲೆ ನೀವು ಸೇಡ್ ತೀರಿಸ್ಕೋಬೇಕು. ಅಂಥದ್ರಲ್ಲಿ ಅಜಯ್ ಮತ್ತು ದುರ್ಗಾ ಆಂಟಿ ಬಂದಾಗ ನೀವು ಜಗಳ ಆಡ್ತಿರಲ್ಲ, ಕೋಪ ಮಾಡ್ಕೋತಿರಲ್ಲ, ಅಜಯ್ಗೆ ನಿಮ್ಮನ್ನು ಕಂಡ್ರೆ ಸಿಕ್ಕಾಬಟ್ಟೆ ಭಯ ಇದೆ. ನೀವು ಈ ರೀತಿ ಮಾತಾಡಿದರೆ ಅವನೇನಾದರೂ ಮದುವೆ ಆಗಲ್ಲ ಅಂತ ಅಂದರೆ ಏನು ಮಾಡಲಿ, ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿಕೊಂಡು ದಯವಿಟ್ಟು ಅವ್ರ ಜೊತೆ ಕೂಲಾಗಿ ಮಾತಾಡಿ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಏನು ಮಾತಾಡದೆ ಪಶುಪತಿ ಗುರಾಯಿಸ್ತಿರ್ಬೇಕಾದ್ರೆ, ಅಪ್ಪ ಈ ರೀತಿ ಎಲ್ಲ ನೋಡಬೇಡಿ, ಅರ್ಥ ಮಾಡ್ಕೊಳ್ಳಿ, ಏನು ನಿಮ್ಮ ಅರ್ಥ ಅಂದಾಗ, ನೋಡೋಣ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ನಾನು ಮಾತಾಡ್ತೀನಿ ಅಂತ ಅಂದಾಗ, ಪ್ಲೀಸ್ ಅಪ್ಪ ಕಾಮಾಗಿರ್ತೀನಿ ಅಂತ ಹೇಳಿ, ಇಲ್ಲಾಂದರೆ ನನಗೆ ಭಯ ಆಗುತ್ತೆ ಅಂತ ಅಂದಾಗ, ನೋಡೋಣ ಬಿಡು ಅವ್ರು ಬಂದಮೇಲೆ ನೋಡ್ಕೊಂಡ್ರೆ ಆಗುತ್ತೆ ಅಂತ ಪಶುಪತಿ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ದುರ್ಗಾ ಮತ್ತು ಅಜಯ್ ಇಬ್ಬರು ಬಂದುಬಿಟ್ಟು, ಓ ಇಲ್ಲೇ ಇದ್ದೀರಾ ಪಶುಪತಿ ಅವರೇ ಅಂತ ಒಳಗಡೆ ಬರ್ತಾ ಇರ್ತಾರೆ. ನಮಸ್ಕಾರ ಪಶುಪತಿ ಅವರೇ, ರಾಗಿಣಿ ಹೇಗಿದೆಯಮ್ಮ ಅಂತ ಅಂದಾಗ, ನಾನು ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಸ್ವಲ್ಪ ಕೋಪ ಮಾಡ್ಕೊಂಡು ಪಶುಪತಿ ಹೇಳ್ತಾ ಇರ್ತಾನೆ, ಆ ಸ್ವಾತಿನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ದವರು ಏನಕ್ಕೆ ನೀವು ಇಲ್ಲಿ ಬಂದಿದ್ದೀರಾ, ಏನಾಯಿತು ಕತೆ ಅಂತ ಅಂದಾಗ, ಏನೋ ಒಂದು ವಿಷಯ ಹೇಳಬೇಕು ಅದಕ್ಕೆ ಬಂದ್ವಿ ಅಂತ ಹೇಳ್ತಾ ಇರ್ತಾಳೆ. ಹಿರಿಯಪ್ಪ ನಿಧಾನಕ್ಕೆ ಹೇಳಿರಂತೆ, ಕಾಫಿ ಟೀ ತೊಗೊಬರ್ತೀನಿ ಅವರಿಗೆ ಅಂತ ಹೋಗ್ತಿರ್ಬೇಕಾದ್ರೆ, ಬೇಡ ರಾಗಿಣಿ ಒಂದು ನಿಮಿಷ, ನಾವೊಂದು ಸೀರಿಯಸ್ ಆಗಿರೋ ವಿಷಯ ಹೇಳಬೇಕು, ಅದನ್ನು ಯಾವ ರೀತಿ ಹೇಳಬೇಕೋ ಬೇಡವೋ ಅಂತ ನಮಗೊಂದು ಗೊತ್ತಾಗ್ತಿಲ್ಲ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ, ಅಂಥ ಸೀರಿಯಸ್ ಮ್ಯಾಟ್ರು ಏನು ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ ಅತ್ತೆ ಮಾವ ಮನೇಲಿ ರಾಗಿಣಿಗೂ ಹಾಗೆ ಅಜಯ್ಗೂ ಮದುವೆ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ದುರ್ಗಾ ಹೇಳ್ತಿರ್ಬೇಕಾದ್ರೆ, ಅವ್ರ ಮಾತನ್ನ ಕೇಳ್ತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಶುಪತಿ ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಂಡಾಗ, ಇಷ್ಟೊಂದು ಥರ ಟೆನ್ಷನ್ ಮಾಡ್ಕೋಬೇಡಿ, ಅತ್ತೆ ಮಾವ ಬೇಡ ಅಂತ ಅಂದರು ಅಂತಾರೆ, ಆದರೆ ನಾನೇನು ಬೇಡ ಅಂತ ಹೇಳಿಲ್ವಲ್ಲ,
ಯಾವತ್ತಿದ್ರೂ ರಾಗಿಣಿ ನಮ್ಮನೆ ಸೊಸೆ ಅಂತ ಅನ್ಬೇಕಾದ್ರೆ ಇವತ್ತು ಅವ್ರು ಅಂದಿದ್ದಾರೆ, ನಾಳೆ ವಂಶಿ ಸ್ವಾತಿ ಅಂತಾರೆ. ಸೊ ಈ ಮದುವೆ ಕ್ಯಾನ್ಸಲ್ ಆಗುತ್ತೇನೋ ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಹಾಗೆ ಟೆನ್ಷನ್ ಮಾಡ್ಕೋಬೇಡ ರಾಗಿಣಿ, ಅತ್ತೆ ಮಾವ ಬೇಡ ಅಂತ ಅಂದರೂ ಸಹ ನಮ್ಮನೆ ಸೊಸೆ ನೀನೇ ಅಂತ ಹೇಳ್ತಿರ್ಬೇಕಾದ್ರೆ ಅದ್ಯಾವ ರೀತಿ ನೀವು ಮಾಡ್ಕೋತೀರಾ ಅಂತ ಪಶುಪತಿ ಕೇಳ್ತಾ ಇರ್ತಾನೆ. ಅಯ್ಯೋ ನೋಡಿ ಪಶುಪತಿ ಅವರೇ, ನಾವೆಲ್ಲರೂ ನೀವು ಮದುವೆಗೆ ಬನ್ನಿ ಅಥವಾ ನೀವು ಮದುವೆಗೆ ಒಪ್ಕೊಳ್ಳಿ ಅಂತ ಕೇಳೋದು ಬೇಡ. ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ, ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಸಾಕು. ಏನು ಗೊತ್ತಾ, ಹೇಗಿದ್ರು ಸ್ವಾತಿ ಮತ್ತು ವಂಶಿ ಇಬ್ಬರು ಸಹ ಮನೇಲಿಲ್ಲ. ಅವರಿಬ್ಬರು ವಾಪಸ್ ಬರೋದ್ರೊಳಗೆ ನಾವು ಇವರಿಬ್ಬರಿಗೂ ಮದುವೆ ಮಾಡಬೇಡ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಒಂದು ಸತಿ ಇವರಿಬ್ಬರು ಮದುವೆ ಆಗಲಿ, ಆಗ ಯಾರೇನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ರಾಗಿಣಿ ಪಶುಪತಿ ಇಬ್ಬರು ಸಹ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ವಂಶಿ ಸ್ನಾನ ಮಾಡ್ಕೊಂಡು ಬರ್ತಾನೆ. ಬಂದನು ಈ ಕಡೆ ಸ್ವಾತಿ ಬಟ್ಟೆ ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸ್ವಾತಿ ಸ್ವಾತಿ ಅಂತ ಕೂಗ್ತಾ ಇರ್ತಾನೆ. ಏನಾಯಿತು ವಂಶಿ ಅವರೇ ಅಂತ ಅಂದಾಗ, ಸ್ನಾನ ಮಾಡೋಕ್ಕೆ ಕಳಿಸ್ತಲ್ಲ, ನಾನು ಈ ರೀತಿ ಬರೋಕ್ಕಾಗುತ್ತಾ, ನಿನ್ನ ಬಟ್ಟೆ ಇಟ್ಟಿದೆಯಲ್ಲ, ನಾನು ಹೆಂಗೆ ಹಾಕ್ಕೊಂಡು ಬರಲಿ, ಒಂದು ಕೆಲಸ ಮಾಡು, ಒಂದು ಚೌಲಿ ಕೊಡು, ಒಂದು ಕೋಲ್ ಕೊಡು, ಈ ಥರ ಹುಡುಗಿ ಥರ ನಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತೀನಿ ಅಂತ ಅನ್ಬೇಕಾದ್ರೆ ನಿಮಗೆ ಒಂದಿನಾದರೂ ನನ್ನ ಜೊತೆ ಜಗಳಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ವಾ, ತಿಂದಿದ್ದು ಕರಗಲ್ವೇನ್ರಿ ಅಂತ ಅನ್ಬೇಕಾದ್ರೆ ಇನ್ನೇನೆ ಮತ್ತೆ ನಿನ್ನ ಬಟ್ಟೆ ಕೊಟ್ಟಿದೆಯಲ್ಲ ಅಂತ ಕೂಗಾಡ್ತಾ ಇರ್ತಾನೆ. ನನ್ನ ಬಟ್ಟೆ ಹಾಕ್ಕೊಳ್ಳಿ ಅಂತ ನಾನು ಯಾವಾಗ ಹೇಳಿದೆ, ಆಸೆ ಇದ್ದರೆ ಬೇಕಾದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಆ ಕಡೆ ಕಣ್ಬಿಟ್ಟು ನೋಡಿ, ನಿಮಗೆ ಅಂತ 2 ಜೊತೆ ಬಟ್ಟೆನ ತಂದಿಟ್ಟಿದ್ದೀನಿ ನೋಡಿ ಅಂತ ಅಂದಾಗ, ಓಹೋ ಇಲ್ಲಿತ್ತ, ನಾನು ನೋಡಲಿಲ್ಲ, ಅಷ್ಟಕ್ಕೂ ಈ ಬಟ್ಟೆ ಎಲ್ಲಿಂದ ತಂದೆ ಸ್ವಾತಿ ಅಂತ ಕೇಳಬೇಕಾದ್ರೆ ಎಲ್ಲೂ ತರಲಿಲ್ಲ, ನಮ್ಮ ಮನೇಲೇ ಇತ್ತು, ಇದು ನಮ್ಮ ಅಪ್ಪಂದು ಅಂತ ಅಂದಾಗ ಅವನಿಗೆ ಸ್ವಲ್ಪ ಸಿಕ್ಕಾಬಟ್ಟೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಅಪ್ಪಂದ ಅಂತ ಅನ್ಬೇಕಾದ್ರೆ, ಹೌದು ಹೊಸದು, ಯಾರೂ ಯೂಸ್ ಮಾಡಿಲ್ಲ, ನಾನು ಕುಮಾರ್ ಭಾವನಿಗೂ ಕೊಟ್ಟಿಲ್ಲ, ನಿಮಗೋಸ್ಕರ ತಂದಿದ್ದೀನಿ ಅಂತ ಅಂದಾಗ, ಸರಿ ನಾನು ರೆಡಿಯಾಗಿ ಬರ್ತೀನಿ, ನೀನು ಆಚೆ ಹೋಗು ಅಂತ ಅಂದಾಗ, ಸರಿ ಸರಿ ಪೂಜೆಗೆ ಲೇಟ್ ಆಗುತ್ತೆ, ಬೇಗ ಬನ್ನಿ ವಂಶಿಯವರೇ ಅಂತ ಹೇಳಿ ಹೊರಟೋಗ್ತಿದ್ರೆ ಇವನಂತೂ ಸ್ವಾತಿನ ನೆನಪಿಸ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.